ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ದೊಡ್ಡಪತ್ರೆ ಎಲೆಯಲ್ಲಿ ತಂಬುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ದೊಡ್ಡಪತ್ರೆ ಎಲೆ ತಂಬುಳಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶೀತ, ಕೆಮ್ಮು, ವೀಸಿಂಗು ಏನು ಬರಲ್ಲ. ಈ ಚಳಿಗಾಲದಲ್ಲಂತೂ ತುಂಬ ಒಳ್ಳೆಯದು. ವಾರಕ್ಕೆ 2 ಟೈಮ್ ಮಾಡ್ಕೊಂಡು ತಿಂತಾಯಿದ್ರೆ ಯಾವುದೇ ಶೀತ, ಥಂಡಿ, ಕೆಮ್ಮು, ಜ್ವರ ಆಗಾಗ ಬರೋ ಜ್ವರ, ತಲೆನೋವು ಏನು ಇರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಇದರಲ್ಲಿ ಬೇಕಾಗುವ ಸಾಮಾನುಗಳು: ಎಣ್ಣೆ, ಕಡಲೆಬೀಜ, ಉದ್ದಿನಬೇಳೆ, ಕೊಬ್ಬರಿ, ಮೊಸರು, ಹುಣಸೆಹಣ್ಣು, ಜೀರಿಗೆ, ಮೆಂತ್ಯ, ಜೀರಿಗೆ, ಕಾಳುಮೆಣಸು, ಮತ್ತು ಸಾಸಿವೆ, ಇಂಗು, ಕರಿಬೇವು ಹಾಕ್ತೀನಿ ಒಗ್ಗರಣೆಗೆ. ಮತ್ತು ಇದು ತಂಬುಳಿ ಎಲ್ಲ ಸೇರಿ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮೊಸರಲ್ಲಿ ರುಬ್ಕೋಬೇಕು. ಮೊಸರಲ್ಲಿ ಫ್ರೆಂಡ್ಸ್ ಮೆತ್ತಗೆ ಆಗ್ತಾಯಿದೆ, ನನಗೆ ಕಡಿಮೆ ಆಗೋಯ್ತು. ಎಳೆ ಕಡ್ಡಿನೂ ಹಾಕಿದ್ದೀನಿ ನಾನು, ಅದು ಹಾಕ್ಬೋದು. ಆಮೇಲೆ ಇದು ಕೊಬ್ಬರಿ ತುರಿನೂ ಇದಕ್ಕೆ ಹಾಕ್ಕೊತೀನಿ. ಕೊಬ್ಬರಿ ತುರಿನೂ ಹಾಕ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳೋದು. ಮೊಸರಲ್ಲಿ ನೀರು ಹಾಕೋ ಜಾಗದಲ್ಲಿ ಮೊಸರು ಹಾಕಬೇಕು. ನೋಡಿ, ಇದಾಗಿದೆ. ಇಷ್ಟಾದರೆ ಸಾಕು. ಇದು ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಆರಕ್ಕೆ ಬಿಡೋಣ. ಆರಿದ್ಮೇಲೆ ಮೊಸರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮೊಸರು ಸಾಕಾಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು. ಚೂರು ನೀರು ಹಾಕ್ಕೊಂಡು ಹಾಕಿದ್ದೀನಿ. ಅದನ್ನು ತೋರಿಸಿದ್ದೀನಿ. ಅದೆಲ್ಲ ಫ್ರೈ ಮಾಡಿ ರುಬ್ಕೊಂಬಂದಿರೋದು. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಖಾರಕ್ಕೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್. ಇದೆಲ್ಲ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಆಮೇಲೆ ಲಾಸ್ಟಲ್ಲಿ ಇದೇನು ಕಾಯಿಸಲಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿಸಿದ್ರೇ ಬೇರೆ ಟೇಸ್ಟ್. ನಾನು ಕಾಯಿಸಲ್ಲ, ಒಗ್ಗರಣೆ ಇದಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್, ಒಗ್ಗರಣೆ ಹಾಕಿದ್ದೀನಿ, ರೆಡಿ ಆಯಿತು. ಒಗ್ಗರಣೆ ಹಾಕಿದ್ರೆ ಫಿನಿಶ್ ಆಯ್ತು. ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೆ ತುಂಬ ಒಳ್ಳೆಯದು. ಕಫ ಇರಲಿ, ಶೀತ ಇರಲಿ, ಶುಗರ್ ಪೇಷಂಟ್ಗಳಿಗೆ, ಹಾರ್ಟ್ ಪೇಷಂಟ್ಗಳಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಎಲ್ರಿಗೂ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ. ಸುಲಭವಾಗಿ ಮಾಡ್ಕೊಂಡು ಫ್ರೈ ಮಾಡಿ ಇದೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡಿಕೊಂಡು ಮೊಸರಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಮುಗೀತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ನಿ. ಮಾಡಿದ್ಮೇಲೆ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಓಕೆ, ಬಾಯ್. ಸಖತ್ತಾಗಿದೆ ಫ್ರೆಂಡ್ಸ್. ಉಪ್ಪು, ಖಾರ, ಹುಳಿ ಏನು